ಪಥಸಂಚಲನಕ್ಕೆ ಅನುಮತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ಏನಾಗಿದೆ? ನಿಜವಾಗಿಯೂ ಕೂಡ ಇದು ಅನಾವಶ್ಯಕ. ಆರ್ಎಸ್ಎಸ್ ಪಥಸಂಚಲನಕ್ಕೆ ಅನುಮತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ಏನಾಗಿದೆ? ನಿಜವಾಗಿಯೂ ಕೂಡ ಇದು ಅನಾವಶ್ಯಕ. ಬೆಂಗಳೂರಿನಲ್ಲಿ ಸಂಸದ ಡಾಕ್ಟರ್ ಮಂಜುನಾಥ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಿಯಂತ್ರಣ ನಿಷೇಧ ಮಾಡೋದು ಸಂವಿಧಾನದ ವಿರೋಧಿ. ಕಾನೂನು ತಜ್ಞರು ಹೇಳಿದಂತಹ ಮೇಲೆ ಅದು ಅರ್ಥವಾಗಬೇಕಿತ್ತು ಅವರಿಗೆ. ಬೆಂಗಳೂರಿನಲ್ಲಿ ಸಂಸದ ಡಾಕ್ಟರ್ ಮಂಜುನಾಥ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಿವೃತ್ತ ನ್ಯಾಯಮೂರ್ತಿ ಸಂತೋಷ್ ಹೆಗ್ಡೆ ಕೂಡ ಹೇಳಿದ್ದಾರೆ, ಕಾನೂನು ತಜ್ಞರು ಹೇಳಿದಂತಹ ಮೇಲೆ ಅದು ಅರ್ಥವಾಗಬೇಕು. ಸಮಾಜದಲ್ಲಿ ಸಾಮರಸ್ಯವನ್ನ ಕಾಪಾಡಿಕೊಂಡು ಹೋಗಬೇಕು. ಸಮಾಜದಲ್ಲಿ ಸಾಮರಸ್ಯ ಸಹಿಷ್ಣುತೆ ಇರಬೇಕಾಗುತ್ತೆ. ಈ ರೀತಿ ಹೇಳಿಕೆಯಿಂದ ಗೊಂದಲ ಸೃಷ್ಟಿಯಾಗುತ್ತೆ. ಇದರಿಂದ ಸಮಾಜ ಆರೋಗ್ಯ ಕೂಡ ಹಾಳಾಗುತ್ತೆ. ಇದರಿಂದ ಬರೀ ಗೊಂದಲವೇ ಸೃಷ್ಟಿಯಾಗ್ತಾ ಇದೆ. ಇದರಿಂದ ಕೂಡ ಸಮಾಜದಲ್ಲೂ ಕೂಡ ಆರೋಗ್ಯ ಕೂಡ ಹಾಳಾಗುತ್ತೆ. ಸಮಾಜದಲ್ಲಿ ಸಾಮರಸ್ಯವನ್ನ ಸಹಿಷ್ಣುತೆಯನ್ನ ಕಾಪಾಡ್ಕೊಂಡು ಹೋಗ್ಬೇಕಾಗತ್ತೆ. ಆದ್ರೆ ಈ ರೀತಿ ಕಿತ್ತಾಟವೇ ಆಗ್ತಾ ಇದೆ. ಈ ರೀತಿ ಹೇಳಿಕೆಯಿಂದ ಬರೀ ಸಮಾಜದಲ್ಲಿ ಗೊಂದಲವೇ ಸೃಷ್ಟಿ ಆಗ್ತಾ ಇದೆ. ಏನಾಗಿದೆ ಅನಾವಶ್ಯಕ ಆಕ್ಚುಲಿ. ಅಲ್ಲ, ಇದು ಏನಾಗಿದೆ ಅನಾವಶ್ಯಕ ಆಕ್ಚುಲಿ. ಯಾಕೆಂದ್ರೆ ಇದು ಯಾವುದೇ ರೀತಿ ಈ ತರ ನಿಯಂತ್ರಣ ಅಥವಾ ನಿಷೇಧ ಮಾಡೋಂಥದ್ದು ಅದು ನಮ್ಮ ಸಂವಿಧಾನ ವಿರೋಧಿ ಅಂತಾನೆ ನಮ್ಮ ನಿವೃತ್ತ ನ್ಯಾಯಮೂರ್ತಿಗಳಾದ ಸಂತೋಷ್ ಹೆಗ್ಡೆ ಅವರೇ ಹೇಳಿದ್ದಾರೆ. ಸೊ ಕಾನೂನು ತಜ್ಞರೇ ಹೇಳಿದ ಮೇಲೆ ಅದು ಎಲ್ಲರಿಗೂ ಅರ್ಥ ಆಗಬೇಕು. ಇದರಿಂದ ಸುಮ್ಮನೆ ಏನಾಗುತ್ತೆ, ನಾವು ಸಮಾಜದಲ್ಲಿ ಸಾಮರಸ್ಯವನ್ನು ಕಾಪಾಡ್ಕೊಂಡು ಹೋಗ್ಬೇಕು. ಸಮಾಜದಲ್ಲಿ ಸಾಮರಸ್ಯ ಇರಬೇಕಾಗುತ್ತೆ, ಸಹಿಷ್ಣುತೆ ಇರಬೇಕಾಗುತ್ತೆ. ಸೊ ಈ ರೀತಿ ಹೇಳಿಕೆಗಳಿಂದ ಸುಮ್ಮನೆ ಗೊಂದಲ ಸೃಷ್ಟಿಯಾಗುತ್ತೆ. ಇದರಿಂದ ಸಾಮಾಜಿಕ ಆರೋಗ್ಯ ಕೂಡ ಹಾಳಾಗುತ್ತೆ. ಅಂದರೆ ಎಲ್ಲರೂ ಒಂದು ಬಹಳ ಸಂತೃಪ್ತಿಯಿಂದ ಬದುಕುವಂಥ ವಾತಾವರಣ ಇರಬೇಕು ಸಮಾಜದಲ್ಲಿ. ಸೊ ನಾವು ಮಾಡತಕ್ಕಂಥ ಕೆಲಸಗಳು ಬಹಳ ಇದೆ, ಅದ್ರ ಬಗ್ಗೆ ನಾವು ಕಾನ್ಸಂಟ್ರೇಟ್ ಮಾಡಬೇಕು.